ನಾನು ಮೇ 24ನೇ ತಾರೀಕು ಇಲ್ಲಿ ಬಂದೆ. ನನಗೆ ನನ್ನ ಸ್ನೇಹಿತರು ಧ್ವಂಸಂದ್ರ ಸರ್ಜಾಪುರ ರೋಡ್ ನಂದದು. ಅಲ್ಲಿ ನಮ್ಮ ಸ್ನೇಹಿತರು ಅನಿಲ್ ಕುಮಾರ್ ಮತ್ತು ಕುಚ್ಚಿ ಅಂತಿದ್ರು. ಅವರೆಲ್ಲ ಹಳಬ್ರಿಲ್ಲಿ ನಟರಾಜ್ ಸರ್ ಅಂತ ಇದ್ರಂತೆ. ಆಮೇಲೆ ಅವ್ರ ಹತ್ರ ಹೋಗಿ ಅಂತಂದರು. ನಾನಿಲ್ಲಿ ಬಂದಾಗ ಸಾರ್ ಇರಲಿಲ್ಲ. ಆಮೇಲೆ ಯಾರಿದ್ದಾರೆ ದೊಡ್ಡ ಇನ್ನೊಬ್ರು ಬೇರೆ ಯಾರಿದ್ದಾರೆ ಈಗ ಸೀನಿಯರ್ ಅಂತ ಕೇಳಿದ್ದಕ್ಕೆ ರಾಜೇಶ್ ಮಹದೇವನೊಂದು ಸರ್ ಹೆಸರು ಹೇಳಿದರು. ಹೌದಾ ಅಂತ ನಾನು ಫಸ್ಟ್ ಟೈಮ್ ಬಂದಾಗ ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ನನಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಒಂಥರ ಸಯಾಟಿಕಾ ಥರ ಇರ್ತಾಯಿತ್ತು, ನಮ್ನೆಸ್ ಥರ ಇರ್ತಾಯಿತ್ತು. ಏನಾಗ್ತಾಯಿದೆ ನನಗೆ, ನಾನೇನು ಬಿದ್ದಿಲ್ಲ, ದಪ್ಪ ಆಗಲಿಲ್ಲ, ಇಲ್ಲ ಅಂದರೆ ನನಗೇನು ಪ್ರಾಬ್ಲಮ್ಮು ಇರಲಿಲ್ಲ. ಯಾವುದೋ ಒಂದು ಟೂ ವೀಲರಲ್ಲಿ ಹೋಗಬೇಕಾದ್ರೆ ಹಳ್ಳದಲ್ಲಿ ಬಿಟ್ಟಿದ್ದೆ, ಅಷ್ಟಕ್ಕೆ ಬಿಟ್ಟರೆ ಇದ್ದಕ್ಕಿದ್ದಾಗೆ ಕಾಲೆಲ್ಲ ತುಂಬ ನೋವು ಬರೋ ಸ್ಟಾರ್ಟ್ ಆಯಿತು. ಏನೋ ಈ ಥರ ಆಗ್ತಾಯಿದೆ ಅಂದ್ಬಿಟ್ಟು ಆರ್ಥೋಪೆಡಿಕ್ ಹತ್ರ ಹೋದೆ. ಅವರು ಎಕ್ಸ್ರೇ MRI ಎಲ್ಲ ತೆಗೆದುಬಿಟ್ಟು ಯಾವುದೋ ಸ್ಟೆರಾಯ್ಡ್ಸ್ ಅವೆಲ್ಲ ಕೊಟ್ಬಿಟ್ರು. ಸಾರ್ ಇಲ್ಲಿ ಬಂದು ನೋಡಿಸಿದ ತಕ್ಷಣ ಅವೆಲ್ಲ ಬಿಟ್ಬಿಡಿ, ನೀವೇನು ಮಾಡಬೇಡಿ, ನೀವು ಜಸ್ಟ್ ಬನ್ನಿ, ಒಂದು 15 ಸಿಟ್ಟಿಂಗ್ ಬನ್ನಿ, 15 ಸಾರಿ ನೀವು ಬಂದು ನನ್ನ ಹತ್ರ ಮರ್ಮ ಬಂಧನ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನಾನು ಸುಮ್ಮನೆ ಫಸ್ಟು ನನಗೇನು ಅದ್ರ ಬಗ್ಗೆ ನನಗೇನು ಏನಾಗ್ಬಿಡುತ್ತೆ, ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಾನು ಬಂದಾಗ ಕಾಲು ನೋವು ಇಡ್ತಾಯಿದ್ದು, ಬ್ಯಾಕಲ್ಲಿ ಆಗ್ತಾಯಿದ್ದಾರೆ. ನಾನು ಕೇಳಿದೆ ಏನಕ್ಕೆ ನನ್ನ ಕಾಲು ಕೆಳಗಡೆ ನಮ್ನೆಸ್ಸಿದೆ, ನೀವು ಏನಕ್ಕೆ ಇಲ್ಲಾಗ್ತಾಯಿದ್ರು ಅಂತ ಹೇಳಿದ್ದಕ್ಕೆ, ಇಲ್ಲ ನೀವು ಹೋಗಿ ಒಂದು 2-3 ಸಾರಿ ಬಂದು ಹೋಗಿ ಸರಿ ಹೋಗುತ್ತೆ ಅಂತಂದರು. ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಟ್ಟರು ಅವರು. ಆಮೇಲೆ ಬರ್ತಾ ಬರ್ತಾ ನೋವೆಲ್ಲ ಕಡಿಮೆ ಆಯಿತು. ಕಡಿಮೆ ಆಗ್ತಾ ನನಗೆ ಒಂದು ಏನು ಇಲ್ಲಿ ಬಂದಾಗ ಹೆಂಗೆ ಒಂದು 5 ನಿಮಿಷ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಊಟ ಮಾಡೋಕ್ಕೆ ಹೋದರೆ 5 ಸಾರಿ ಎದ್ದೊಳ್ಬೇಕು, ಕೂತ್ಕೋಬೇಕು. ಈಗ ಕೂತ್ಕೊತೀನಿ ಚೆನ್ನಾಗಿ, ಸ್ವಲ್ಪ ನಡೆಯೋ ವಾಕಿಂಗ್ ಹೋಗೋ ಮಟ್ಟಕ್ಕಾಗಿದ್ದೀನಿ. ಜೊತೆಗೆ ಈಗ ನಾನು ಇಲ್ಲಿ ಏನೇ ಬಂದ್ರೂ ಡಾಕ್ಟ್ರು ಏನು ಹೇಳ್ತಾರೋ ಅದನ್ನ ಫಾಲೋಅಪ್ ಮಾಡಬೇಕು. ನಾವು ಒಂದು ನಂಬಿಕೆ ಇಡಬೇಕು. ನಂಬಿಕೆ ಇಡದೆ ನಾವು 1-2 ಸಾರಿ ಬಂದು ಹೋಗ್ಬಿಟ್ಟು ಏನೋ ಆಗ್ಬಿಡುತ್ತೆ ವಾಸಿ ಅಂದರೆ ಆಗಲ್ಲ. ಅವ್ರು ಹೇಳಿದ್ದು ಫಾಲೋಅಪ್ ಮಾಡಬೇಕು. ಅವ್ರು ಏನು ಹೇಳ್ತಾರೋ ಅದನ್ನ ಕೇಳಿಕೊಂಡು, ಅವ್ರು ಹೇಳಿದ ನಮಗೇನಾದರೂ ಪ್ರಾಬ್ಲಮ್, ನನಗೀಗ ಸ್ವಲ್ಪ ಉಬ್ರ ಆಗ್ತಾಯಿತ್ತು, ಕೇಳಿದೆ ಅದಕ್ಕೆ ಏನು ಸಮಸ್ಯೆ ಅಂತ ಹೇಳಿದ್ರು. ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಟ್ಟರು. ಅದಕ್ಕೆ ನಾವು ಕೇಳಿಕೊಂಡು ನಾವು ಅವ್ರ ಬಗ್ಗೆ ನಮ್ಮ ಬಗ್ಗೆ ಅವ್ರ ಹತ್ರ ಹೇಳಿದಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಜೊತೆಗೆ ನೀವು ಬೇರೆ ಎಲ್ಲೋ ಆಪ್ರೇಷನ್ನು ಅದು ಇದೆಲ್ಲ ಏನು ಮಾಡ್ಸೋಕೆ ಹೋಗಬೇಡಿ. ದಯವಿಟ್ಟು ನೀವು ಇಲ್ಲೊಂದು ಸಾರಿ ವಿಸಿಟ್ ಮಾಡಿ. ವಿಸಿಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದರ ಇದು ಏನು ಅಂತ. ಇಲ್ಲಿ ಯಾಕಂದರೆ ನನ್ನ ಜೊತೆ ಬರೋ ಪೇಷಂಟ್ಸ್ ಎಲ್ಲ ಯಾರೋ ಒಂದು ಸೆಂಟ್ರಲ್ಲಿ ಯಾರೂ ಬಿಡಲಿಲ್ಲ, ಕೊನೆವರೆಗೂ ಬರ್ತಾಯಿದ್ದಾರೆ. ಅವ್ರಿಗೂ ಕೇಳ್ತಾ ಇದ್ದೀನಿ ನಾನು. ಕೇಳಿದಾಗ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೂ ವಾಸಿ ಆಗ್ತಾಯಿದೆ. ನನಗಂತೂ 80-85% ಆಲ್ಮೋಸ್ಟ್ ವಾಸಿ ಆಗಿದೆ. ಇನ್ನೊಂದು 3-4 ಸಿಟ್ಟಿಂಗ್ ಇದೆ. 11ನೇ ಸಿಟ್ಟಿಂಗ್ ನಂದಿದು. 3-4 ಸಿಟ್ಟಿಂಗ್ ಇದೆ. ಆಲ್ಮೋಸ್ಟ್ ನನಗೆ ತುಂಬ ವಾಸಿ ಆಗ್ತಾಯಿದೆ. ಇನ್ನು ಸ್ವಲ್ಪ ನೋವಿದೆ, ಅದನ್ನು ನನಗೊತ್ತು. ಡಾಕ್ಟರು ಅದೇನಿದೆ ರೆಡಿ ಮಾಡ್ತಾರೆ ನಾನು ಹೇಳಿದ ತಕ್ಷಣ. ಆಮೇಲೆ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಇದೆಲ್ಲ ನೋಡಿಸಿ ಏನಾಗಿದೆ, L4 L5 ಹೆಂಗಾಗಿದೆ ನಿಮಗೆ, ಆ ನರ್ವ್ ಎಲ್ಲಿ ಹೋಗ್ತಾ ಇದೆ, ಏನಕ್ಕೆ ಈ ಥರ ಆಯಿತು. ಆ ಎಕ್ಸ್ಪ್ಲನೇಷನ್ ಕೇಳಿದ ತಕ್ಷಣ ಒಂದು ಫಸ್ಟ್ ಸಿಟ್ಟಿಂಗಲ್ಲೇ ನಮಗೆ ಒಂದು ವಾಸಿಯಾಗುತ್ತೆ ಇಲ್ಲಿ ಬಂದಿದ್ದ ತಕ್ಷಣ ಅನ್ನೋ ಒಂದು ಫೀಲಿಂಗಿಂದ ನನಗೆ ಈಗ ಸರಿಯಾಗಿದ್ದೀನಿ. ಒಂದು 80-85 ಭಾಗ ನನಗೆ ಕ್ಯೂರ್ ಆಗಿದೆ. ಮತ್ತೇನು ಕ್ಯೂರ್ ಆಗುತ್ತೆ ಅಂತ ನಂಬಿಕೆ ಇದೆ. ದೇವ್ರ ದಯ ಅವ್ರಿಗೂ ಒಳ್ಳೇದು ಮಾಡಲಿ, ಇಲ್ಲಿ ಬರೋರ್ಗು ಒಳ್ಳೇದು ಮಾಡಲಿ. ಜೊತೆಗೆ ಈ ಒಂದು ಸಂಸ್ಥೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೆಳೀಲಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.